ಹಲೋ ರೀ, ಹಾಯ್. ನಾನು ಇರುವುದು ಗುಜರಾತದಲ್ಲಿ, ಕರ್ನಾಟಕದವಳು. ನಾನಿರುವುದು ಗುಜರಾತದಲ್ಲಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ಏನು ಹೇಳೋದಪ್ಪ ಅಂದ್ರೆ, ಎಲ್ಲರನ್ನು ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಏನಪ್ಪ ಅಂದ್ರೆ ಇವತ್ತಿನ ವಿಷಯ ಮಕ್ಕಳ ಬಗ್ಗೆ. ಮಕ್ಕಳು ಕಿಡ್ನ್ಯಾಪಿಂಗ್ ಜಾಸ್ತಿ ಆಗತ್ತಾವು ನಮ್ಮಲ್ಲೇ. ನಿನ್ನೆ ಒಂದು ಹುಡುಗನ ಶಾಲೆಯಂತ್ರ ಬರೋ ಹುಡುಗನ್ನ ಅದನ್ನು ಕರ್ಕೊಂಡು ಹೋಗ್ಯಾರಂತ. ಏನೈತೆ ಗೊತ್ತಿಲ್ಲ, ಹೆಂಗೆ ಕರ್ಕೊಂಡು ಹೋದ್ರೆ ಹೆಂಗಿಲ್ಲ ಅನ್ನೋದು ಅದು ಗೊತ್ತಿಲ್ಲ. ಒಟ್ಟು ಕರ್ಕೊಂಡು ಹೋಗ್ಯಾರ. ಇನ್ನೂವರೆಗೆ ಆ ಹುಡುಗಂದು ಏನೈತೆ ಸುದ್ದಿ ಗೊತ್ತಿಲ್ಲ ಪಾಪ. ಹೊಳ್ಳಿ ಏನಪ್ಪ ಅಂದ್ರೆ ಮತ್ತು ಶಾಲೆ ಮಕ್ಕಳಲ್ಲಿ ಹೊರಗೆ ಮನೆ ಹೊರಗೆ ಆಡೋ ಮಕ್ಕಳು ಹೊಳ್ಳಿ ಅಂಗಡಿಗೇನೋ ಸಾಮಾನು ನೀವು ತರಕ್ಕೆ ಕಳ್ಸಿರಂದ್ರೆ ಆ ಮಕ್ಕಳು ಭಾಳ ಕೇರ್ಫುಲ್ ಆಗ್ತವ್ರಿ. ಯಾಕಂದ್ರೆ ಮಕ್ಕಳು ದೊಡ್ಡದಿರಲಿ ಸಣ್ಣದಿರಲಿ ಅವ್ರನ್ನ ಸತಕ ಕಿಡ್ನ್ಯಾಪ್ ಮಾಡಕತ್ತಾರ. ಈಗ 15 ವರ್ಷದ ಒಳಗಿನ ಹುಡುಗರನ್ನ ಕರಿ ಎತ್ತಾಕತ್ತಾರ. ಹೊಳ್ಳಿ 15 ವರ್ಷದ ಹುಡುಗರನ್ನು ತೊಗೊಂಡ್ರ. ಹೌದು, ಅದ್ರ ಸಂಬಂಧ ಹೇಳಕತ್ತಿದ್ದು. ಮಕ್ಕಳು ನೀವು ಎಲ್ಲೇ ಒಂದು ಹೊರಗೆ ಆಡಕ್ಕೆ ಬಿಟ್ರಪ್ಪ ಅಂದ್ರೆ ನಿಮ್ದೇನೋ ಒಂದು ಕೆಲಸ ಐತಪ್ಪ ಅಂದ್ರು ಹುಡುಗರನ್ನ ಮೊದ್ಲು ಆಡಿಸಿ ಆಮೇಲೆ ಕೆಲಸ ಮಾಡ್ಕೊರಿಲ್ಲ ಅಂದ್ರೆ ಕೆಲಸ ಮಾಡ್ಕೊಂಬಿಟ್ಟು ನಿಮ್ಮ ಮನೆ ಒಳಗೆ ಇಟ್ಕೊಂಡು ಹುಡುಗರನ್ನ ಆಡಕ್ಕೆ ಬಿಡಕ್ಕೆ ಹೋಗಬೇಡಿ. ಯಾಕಂದ್ರೆ ಹುಡುಗರು ಆಡಕತ್ತಾರಂತೆ ನಾವು ತಿಳ್ಕೊಂಡಿರ್ತೇವೆ. ನಿಮ್ಮ ಮನೆ ಇದ್ರಿಗೆ ಅದಾರ ಬಿಡು ಆಡಕತ್ತಾರಂತೆ ನಾವು ತಿಳ್ಕೊಂಡಿರ್ತೇವೆ. ಇರಂಗಿಲ್ಲ ಮಕ್ಕಳು. ಯಾಕಪ್ಪ ಅಂದ್ರೆ ನಾವು ನಮ್ಮ ಕೆಲಸದೊಳಗೆ ವಿಚಾರ ಮಾಡ್ತಿರಂಗಿಲ್ಲ ನಾವು ಇಂಥದೆಲ್ಲ. ಅದಕ್ಕೆ ಹಾಕತ್ತಾನೆ. ಹೊಳ್ಳಿ ಸಿಂಗಲ್ ಫ್ಯಾಮಿಲಿ ಇದ್ದಾರಂಕ ಭಾಳ ವಿಚಾರ ಮಾಡಿ ನೀವು ಮನ್ಯಾಗ ಎಷ್ಟು ಅದಾರ ಏನು ಅದಾರ ಅಂತ ಎಲ್ಲ ತಿಳ್ಕೊಂಡಿರ್ತಾರೆ ಅವರು. ಅವಾಗ ನಿಮ್ಮ ಮನೆಗೆ ಬರ್ತಾರೆ ಅವರು. ಬಂದು ನೀರು ಕೇಳ್ತಾರೆ. ನೀರು ಕೇಳಿದ್ರೆ ಕೊಡಕ್ಕೆ ಹೋಗಬೇಡಿ. ಯಾಕಂದ್ರೆ ನೀರು ಕೊಟ್ರೆ ಭಾಳ ಪುಣ್ಯ ಅಂತಾರೆ. ಈಗ ಅದನ್ನು ಪುಣ್ಯ ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮಗೆ ಇದಾಕತ್ತದು. ಅದೊಂದು ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ಭಾಳ ಹೊಲಸು ಮಂದಿ ಈಗ ಬಂದತಿ. ಹಂಗೈತಿ. ಅದ್ರ ಸಂಬಂಧ ಹೇಳಕತ್ತಿದ್ದು. ನಿಮ್ಮ ಮನೆಯೊಳಗೆ ಗಂಡು ಮಕ್ಳು ಇಲ್ಲ ಯಾರಿಲ್ಲ ಅಂದ್ರೆ ನೀವು ಅಂಥದ್ದು ಇದು ಮಾಡಕ್ಕೆ ಹೋಗಬೇಡಿ. ಕದಾನ ತೆಗ್ಯಾಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮ ಜೀವನಕ್ಕೆ ಅಪಾಯ ಐತಿ. ಹಿಂಗೆ ಮೊನ್ನೆ ನಮ್ಮ ಅತ್ತೆಯರ ಮನೆ ಹತ್ರ ಒಂದು ತಾಯಿ ಮಗ ಇದ್ರಂತ. ಆಕೆ ಪಾಪ ನೀರು ಕೇಳಿದ್ಲಂತೆ. ಯಾರೋ ಒಬ್ಬಕ್ಕೆ ಬಂದು ಪಾಪಕ್ಕೆ ನೀರು ಕೊಡಕ್ಕೆ ಹೋಗ್ಯಾಳ. ಹುಡುಗನ ಎತ್ಕೊಂಡು ಹೋಗ್ಬಿಟ್ಟಾಳ ಈಕಿ. ಮತ್ತು ಹಿಂದಾಕೆ ಓಣ್ಯಾನವರೆಲ್ಲ ಗೊತ್ತು ಹಿಡಿದು ಆ ಹೆಣ್ಮಗಳನ್ನ ಹೊಡೆದಾರ. ಹೊಳ್ಳಿ ಏನಪ್ಪ ಅಂದ್ರೆ ಪೊಲೀಸಿಗೆ ಕೊಟ್ರ. ಹಿಂಗಾಕತ್ತೆ. ಅದ್ರ ಸಂಬಂಧ ಹೊಳ್ಳಿ ಎಮರ್ಜೆನ್ಸಿ ಕಾಲ್ ನಂಬರು ಪೊಲೀಸಂದು ಇರಬೇಕಾ ನಿಮ್ಮದು. ನಿಮ್ಮ ಆಜುಬಾಜುದೊಳಗಲ್ಲಿ ನಿಮ್ಮ ಸುತ್ತ ಹಳ್ಳಿ ಕಡೆದಾರಾಗಲಿ ಅಲ್ಲಿ ಪೊಲೀಸ್ ಸ್ಟೇಷನ್ ನಂಬರ್ ನೀವು ತಂದು ಇಟ್ಕೊಳ್ಳಿ. ಯಾಕಂದ್ರೆ ಹೆಣ್ಮಕ್ಳು ಭಾಳ ಕೇರ್ಫುಲ್ ಆಗಿರಿ. ಗಂಡು ಮಕ್ಳು ಹಗಲೆಲ್ಲ ಇರಂಗಿಲ್ಲ ಮನೆ ಒಳಗೆ. ಅವ್ರು ಕೆಲಸ ಮಾಡ್ಬೇಕು, ನಮ್ಮ ಮನೆ ಜ್ಞಾನ ಇಟ್ಕೋಬೇಕು. ಅದಕ್ಕೆ ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್ ಆಗಿ ಅದನ್ನು ಹೇಳಕತ್ತೀನಿ. ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್ ಆಗಿ ಹಗಲೇ ನಾವು ಹೆಂಗೆ ವಿಡಿಯೋ ನೋಡ್ತಿರ್ತೇವೆ ಹಂಗೆ ವಿಡಿಯೋದಾಗ ಮೊಬೈಲ್ದೊಳಗೆ ಜಾಸ್ತಿ ಕುಂದ್ರಾಕ್ ಹೋಗಬೇಡಿ. ಮಕ್ಳ ಬಗ್ಗೆ ಕೇರ್ಫುಲ್ ತೋರಿ. ಈಗ ಜಾಸ್ತಿ ಮೊಬೈಲ್ದಾಗ ಇದ್ದಿದ್ದಕ್ಕೆ ಮಕ್ಳ ಜೊತೆ ನಾವು ಆಡಿಸ್ಲಾಗಕ್ಕೆ ಮಕ್ಕಳು ಹೊರಗೆ ಹೋಗಿ ಆಡಕತ್ತಿರ್ತಾವೆ. ಅದ್ರ ಬಗ್ಗೆ ಜ್ಞಾನ ಇಟ್ಕೊಳ್ಳಿ. ಯಾಕಪ್ಪ ಅಂದ್ರೆ ಮಕ್ಕಳನ್ನ ಆಡಿಸಿ ಹೊರಗೆ ಆಮೇಲೆ ಒಳಗೆ ಕರ್ಕೊಂಡ್ಬಂದು ನಿಮ್ದೇನೋ ಕೆಲಸ ಇದ್ರೆ ಮಾಡ್ಕೊರಿ. ಹೊಳ್ಳಿ ಶಾಲೆ ಕಷ್ಟ ಮಕ್ಕಳನ್ನ ಗಾಡಿ ತಗೊಂಡು ಆ ಮಕ್ಕಳಿಗೆ ಅವ್ರಿಗೆ ಹೇಳಿ ಕಳಿಸ್ತೀವಿ. ನಮ್ಮ ಮಗು ಹತ್ತದಾಗ ನನ್ನ ನೋಡಿ ಮತ್ತು ಮನೆ ಹತ್ರ ನೀವು ಹೊರಗೆ ಹಾಕಿ ನಾವು ಬಂದು ಕರ್ಕೊಳಕ್ಕೆ ನಮ್ಮ ಮಗಳು ಆಮೇಲೆ ಅಲ್ಲಿ ಮಟ್ಟ ಬಿಡಾಕ ಹೋಗ್ಬೇಡ ಅಂತೇಳಿ. ಹೌದು, ಇಲ್ಲಾಂದ್ರೆ ನಿಮ್ಗೆ ಗೊತ್ತಿಲ್ಲ ಆ ಟೈಮಿಗೆ ಬರ್ತೈತಿ ಗಾಡಿ, ನಾವು ಹೊರಗೆ ನಿಲ್ಬೇಕಂತೇಳಿ ಆ ಟೈಮಿಗೆ ಹೊರಗೆ ನಿಲ್ಲಿ ಮಕ್ಕಳನ್ನ ಪಿಕಪ್ ಮಾಡಿ. ಯಾಕಪ್ಪ ಅಂದ್ರೆ ಭಾಳ ಡೇಂಜರ್ ಆಗೈತಿ ಈಗ ಹಂಗೂ ಮಕ್ಕಳನ್ನ ತೊಗೊಂಡು ಹೋಗ್ಯಾರ. ಹೌದು, ಹೊಳ್ಳಿ ಹೊರಗೆ ಅಂಗಡಿಗೆ ನೀವೇನು ಕಳಿಸ್ತೀರಲ್ಲ ಆ ಹುಡುಗರಿಗೆ ನೀವು ಅವು ಬರೋಕತ್ತಿರ್ತಾವೆ ತೊಗೊಂಡು ನೀವೇನೇ ಹೆಣ್ಣು ಸಾಮಾನು ಹೇಳಿ ತೊಗೊಂಡು ಬರೋ ಮುಖಟ ಅವ್ರಿಗೆ ಚಾಕ್ಲೇಟ್ ಆಗಲಿ ಏನೋ ಒಂದು ಇದಾಗಲಿ ತೋರಿಸಿ ಕರ್ಕೋತಾರೆ. ಹೌದು, ಅದ್ರ ಸಂಬಂಧ ಹೇಳಕತ್ತಿದ್ದು ಮಕ್ಕಳಿಗೆ ಸ್ವಲ್ಪ ನೀವು ಬುದ್ಧಿನೇ ಹೇಳಿ. ಚಾಕ್ಲೇಟ್ ಆಗಲಿ ಯಾವುದೋ ಒಂದು ಪ್ರಸಾದ ಆಗಲಿ ತೊಗೋಬೇಡ ಅಂತೇಳಿ. ಹೌದು, ಬೇಕಾದಂಥ ದೇವ್ರ ಪ್ರಸಾದ ಇದ್ರು ತೊಗೊಳಕ್ಕೆ ಹೋಗಬೇಡಿ. ಯಾಕಂದ್ರೆ ಅದ ಪ್ರಸಾದನ ನಮ್ಗೆ ಇದಾಗತ್ತತಿ. ದೇವ್ರ ಪ್ರಸಾದ ಅಂತ ಹೇಳ್ತಾರೆ, ತೊಗೊಳಕ್ಕೆ ಹೋಗಬೇಡಿ. ದಯವಿಟ್ಟು ಹೇಳ್ತಂತ ಕೇಳಿ. ಆ ದೇವ್ರು ಅಲ್ಲಿ ಹೋಗಿದ್ದು ಇಲ್ಲಿ ಹೋಗಿದ್ದು ಅಂತ ಹೇಳಕತ್ತಾರ. ಹಂಗೂ ಬರಕತ್ತಾವು. ಹೌದು, ತೊಗೊಳಕ್ಕೆ ಪ್ಲೀಸ್ ತೊಗೊಳಕ್ಕೆ ಹೋಗಬೇಡಿ. ಯಾಕಂದ್ರೆ ಹಂಗೆ ಹೇಳಿ ಈಗ ಮನೆಯೊಳಗೆ ಹೋಗಕತ್ತಾರ. ನಿಮ್ಮದು ಮನಿದೆಲ್ಲ ಡೀಟೇಲ್ ಅವ್ರಿಗೆ ಗೊತ್ತಿರ್ತೈತಿ. ಯಾರದಾರ ಯಾರಿಲ್ಲ ಅಂತ. ಜಾಯಿಂಟ್ ಫ್ಯಾಮಿಲಿದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ಜಾಯಿಂಟ್ ಫ್ಯಾಮಿಲಿ ಒಳಗೆ ಒಬ್ರನ್ನೊಬ್ರು ಇರ್ತಾರೆ. ಅದಕ್ಕೆ ಏನಾಗಂಗಿಲ್ಲ. ಹೊಳ್ಳಿ ಏನಪ್ಪ ಅಂದ್ರೆ ಸಿಂಗಲ್ ಫ್ಯಾಮಿಲಿ ಏನಿರ್ತೈತಾರೆ ಅವ್ರು ಭಾಳ ಇದೈತಿ, ಕಷ್ಟ ಐತಿ. ಅವ್ರು ಭಾಳ ಜ್ಞಾನ ಇಟ್ಕೋರಿ. ಯಾಕಂದ್ರೆ ನಿಮ್ಮ ಮನೆಯವ್ರು ಹೋಗಿರ್ತಾರೆ, ನೀವು ನಿಮ್ಮ ಮಕ್ಕಳು ಅಷ್ಟೇ ಇರ್ತೀರಿ ಮನೆಯೊಳಗೆ. ಭಾಳ ಹುಷಾರಾಗಿರ್ರಿ, ಕೇರ್ಫುಲ್ ಆಗಿರ್ರಿ. ಯಾಕಂದ್ರೆ ದಯವಿಟ್ಟು ಇಂಥವಿಲ್ಲ ನಡೆಯಕತ್ತಾವ ಘಟನೆ. ಅದಕ್ಕೆ ಹೇಳಕತ್ತಾನ ನಿಮ್ಗೆ. ಅದ್ರ ಸಂಬಂಧ ಭಾಳ ಹುಷಾರಾಗಿ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಬಗ್ಗೆ ಜೀವನ ಬಗ್ಗೆ ಹುಷಾರಾಗಿರ್ರಿ. ಹೊಳ್ಳಿ ಪೊಲೀಸ್ ನಂಬರ್ ಅಂತಾರೆ ನಿಮ್ಮದು ಬಾಜುದು ಪೊಲೀಸ್ ನಂಬರ್ ಅಂತಾರೆ ಇಟ್ಕೊಳ್ಳಿ. ಅದಾಯಿತು. ಓಕೆ, ಬಾಯ್. ಹಾಂ ಬಾಬು ಯಾವ